ಒಂದು 105 ವರ್ಷ. ಏನ್ರಿ ನಮ್ಗೆ ಚಿಂತೆನ ಮಕ್ಕಳು ದುಡ್ದಾಕ್ತಾರ, ಊಟ ಮಾಡೋದು ಅಡ್ಡಾಡೋದು. ನೀವು ಗಾಂಧೀಜಿ ನೋಡ್ರಿನ? ನೋಡೀವ್ರಿ. ನೋಡಿರಿ? ಎಲ್ಲಿ ನೋಡಿರಿ? ಯಾವ ಊರಾಗ ಬಂದಿದ್ರು? ಬಂದಿದ್ದರು. ಏನು ನಿಮ್ಮೂರಿಗೆ ಬಂದಿದ್ರ? ನಮ್ಮೂರಿಗೆ ಬಂದಿದ್ದ. ಅವ್ರು ಏನಾಗ್ಬೇಕು ನಿಮ್ಗೆ? ಮಗ ಮಗ ಮಗನ? ಹಾಂ. ಎಷ್ಟು ಮಕ್ಕಳು ನಿಮ್ಗೆ? ಜಗ್ಗದ ಹುಡುಗ ಕೆಂದಡೆ ಇವು ಜಗ್ಗದವ. ನಮ್ಮದು ಈ ಹೈಬ್ರಿಡ್ ಇದ್ದಿಲ್ಲ ಬಿಡ್ರಿ ನಮ್ಮ ಕಾಲದಾಗ. ಹೈಬ್ರಿಡ್ ಇದ್ದಿಲ್ಲ? 5 ಕಳಿಸುತ್ತೀನಿ ಇದ್ವು ಅವಾಗ. 5 ಕಳಸ ಅಂತೇಳಿ ಜೋಳ ಅವನ್ ತಿಂದಿವ್ರಿ ನಾವು, ಇವನ್ ತಿಂದಿಲ್ಲ. ಪುಣೆ ಪಾವು ಮುಕ್ಕಾಲು ಒಸಿದ್ದು ರೀ ಅವಾಗ. ಹಾಂ, ಇಂಥವಿದ್ವ ನಿಮ್ಮ ಕಾಲದಾಗ? ಹಾಂ ಹೌದ್ರಿ. ಅವು ಲೆಕ್ಕಕ್ಕೆ ಗಣ ಉಲ್ಲಾಸ ಇತ್ತು ಅವಾಗ. ಅವನ್ನ ಕಲ್ತು ಬಂದು ಈಗ ಒಂದು 70-80 ವರ್ಷ ಅದು ಸಾಲಿ ಬಿಟ್ಟ ಮತ್ತೆ ಎಲ್ಲಿ ನೆನಪಿರ್ಬೇಕ್ರಿ? ನೆನಪ ಇಲ್ರಿ ನನಗೆ. ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ನಮ್ಮ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಮಕ್ಕಳಿ ಗ್ರಾಮದಲ್ಲಿದ್ದೀನಿ. ಮಕ್ಕಳಿ ಗ್ರಾಮದಲ್ಲಿ ಒಂದು ಗದಗಿನ ಶಿವಾನಂದ ಮಠ ಇದೆ. ಒಂದು ಗುರುಗಳ ಆಸ್ಥಾನಕ್ಕೆ ಒಂದು ಮಠಕ್ಕೆ ಬಂದಿದ್ದೀನಿ ಇವತ್ತಿನ ದಿವಸ. ಇಲ್ಲಿ ಒಂದು 106 ವರ್ಷದ ಅಜ್ಜಿ ಬಂದಿದ್ದಾರೆ. ಆ ಅಜ್ಜಿಯ ಬದುಕಿನ ಕಥೆಯನ್ನು ಕೇಳೋಣ ವೀಕ್ಷಕರೇ. ಬನ್ನಿ, ನೇರವಾಗಿ ಅಜ್ಜಿಯನ್ನು ಮಾತಾಡಿಸಿ, 106 ವರ್ಷದ ಅಜ್ಜಿಯನ್ನು ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ವೀಕ್ಷಕರೇ. ಅವ್ರ ಊರು ಬಂದು ಯಲಬುರ್ಗಾ ತಾಲೂಕಿನ ಮಂಗಳೂರು ಗ್ರಾಮದ ಅಜ್ಜಿ ಅದು. ಆ ಅಜ್ಜಿಯನ್ನು ಮಾತಾಡ್ಸೋಣ ಬನ್ನಿ ವೀಕ್ಷಕರೇ. ನೇರವಾಗಿ ಅಜ್ಜಿಯನ್ನು ಮಾತಾಡ್ಸೋಣ. ಆ ಒಂದು ಅಜ್ಜಿಯನ್ನು ಮಾತಾಡಿಸ್ಲಿಕ್ಕೆ ಮೂಲ ಕಾರಣಕರ್ತರು ಅಂತಂದ್ರೆ ನಮ್ಮ ಪಕ್ಕಕ್ಕಿರೋ ಅಜ್ಜರು. ಈ ಅಜ್ಜರು ನಮ್ಗೆ ಹೇಳಿದ್ರು, ಸರ್ ಇಲ್ಲಿ ಒಂದು ಅಜ್ಜಿ ಬರುತ್ತೆ, ಇವತ್ತು 106 ವರ್ಷದ ಅಜ್ಜಿ ಬರುತ್ತೆ, ಅವರು ನಿಮಗೆ ಸಿಗ್ತಾರೆ, ಬನ್ನಿ ಮಾತಾಡಿಸಿ ಅಂತ ಹೇಳಿದ್ರು. ಬನ್ನಿ ಅವ್ರನ್ನ ಮಾತಾಡಿಸಿದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ನಮಸ್ಕಾರ ಅಜ್ಜರ. ಹಾಂ, ಆ 106 ವರ್ಷದ ಅಜ್ಜಿ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ರಿ. ಅವರು ಕಾದರಲಿಂಗ ಏನು ಅದಲ್ಲ ಅದರ ಪೂಜಕರು, ಅದರ ಒಂದು ಪರಂಪರೆಯನ್ನ ತಂದವರು ಮಲ್ಲಪ್ಪಜ್ಜ ಅವರು ಅಂತೇಳಿ ಅವ್ರ ಮಂಗಳೂರೊಳವ್ರ ಗದ್ದಿಗೆ ಐತ. ಆ ಒಂದು ಪರಂಪರೆ ಒಳಗ ಇವರು ಕೂಡ ಜ್ಞಾನ ಸಿಂಧು ಅನ್ನೋದಾರ. ಅವ್ರ ಹಂಗೆ ಕಂಡ್ರು ಕೂಡ ಬ್ರಹ್ಮಜ್ಞಾನ ಐತೆ ಅವ್ರ ಕಡೆಗೆ. ನಾನು ಒಂದು ದಿನ ಪ್ರಶ್ನೆ ಮಾಡಿದೆ, ಏನೈತೆ ಒಂದು ಜಗತ್ತಿನೊಳಗೆ ಜ್ಞಾನ ಸಿಂಧು ಓದಿದೆಲ್ಲ ನಿಂಗೆ ಏನು ತಿಳಿಯಿತು ಅಂತ ಹೇಳಿದ್ರೆ, ಜಗತ್ತೆಲ್ಲ ಸುಳ್ಳೈತಪ್ಪ, ಶಿವನ ಆಟ ಐತೆ ಅಂತಿದ್ಲು. ಅಂಥ ಶಕ್ತಿ ಅಂತ ಅಷ್ಟಿದ್ದರೂ ಕಣ್ಣು ಕಾಣಲ್ಲಂದ್ರೂ 21 ಸಾರಿ ಜ್ಞಾನ ಸಿಂಧುವನ್ನು ಓದ್ಯಾಳ. ಆಮೇಲೆ ಬ್ರಹ್ಮಸತ್ಯ ಜಗನ್ಮಿತ್ಯ ಎಂಬ ಜ್ಞಾನವನ್ನು ಪಡ್ಕೊಂಡು ಆನಂದವಾಗಿ ಬದುಕನ್ನು ಕಟ್ಟಿದಾಕೆ. ಹಾಗಾಗಿ ಈಗಿನ ದಿನಮಾನದಾಗೆಲ್ಲ ಐತಿ ಇಲ್ಲ. ಈಗಿನ ಜನರಿಗೆ ಬ್ರಹ್ಮ ಆಮೇಲೆ ಜ್ಞಾನದ ಒಂದು ಶಿವನ ಅರಿವಿನೇ ಇಲ್ಲ. ಆ ಅರಿವನ್ನು ತಾನು ತಿಳ್ಕೊಂಡು ಆನಂದವಾಗಿ ಭಕ್ತ ಸಂಘವನ್ನು ಕಟ್ಟಿಕೊಂಡು ಮಂಗಳೂರೊಳಗೆ ಮೊನ್ನೆ ಮಲ್ಲಪ್ಪಜ್ಜವ್ರ ಗದ್ದಿಗೆ ಸೇವಾ ಮಾಡಿದರು. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಕರೆಸಿದ್ರು. ಆ ಪರಂಪರೆಯಲ್ಲಿ ನಮ್ಮ ಮಠದ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದಾರೆ. ಓಕೆ ಅಮ್ಮ ನಮಸ್ಕಾರ. ನಮಸ್ಕಾರ ರೀ. ಆರಾಮದಿರಿ? ಆರಾಮದೀವಿ. ಅಮ್ಮರ, ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ಈರಮ್ಮನ್ ರೀ. ಈರಮ್ಮ. ಈರಮ್ಮ. ಯಾವ ಊರವ ನಿಮ್ಮದು? ಇಲ್ಲಿ ಮಂಗಳೂರಾಗ ಇರ್ತದೆ. ಯಲಬುರ್ಗಾ ತಾಲೂಕು ಮಂಗಳೂರನ? ಆರಾಮದಿರಿ? ಆರಾಮದಿ. ಎಷ್ಟೇ ವಯಸ್ಸು ನಿಮ್ಗೆ? ಒಂದು 105 ವರ್ಷ. 105 ವರ್ಷ? ಏ ಬೆಂಕಿವ, ಇನ್ನೂ ನಗ್ತಿದೆ ಕುಲ ಅಂತ. ಮತ್ತೇ ಮಾಡ ಏ ಬೇಡ ಬೇವ. ಬಂಗಾರ ಇದ್ದಾಗ ನೋಡಮ್ಮ ನೀನು. ಏನಂದಿಲ್ಲ ನಿನ್ನ ಹೆಸರು? ಈರಮ್ಮ. ಈರಮ್ಮಮ್ಮ. ಅಜ್ಜ? ಅಯ್ಯೋ, ಯಾವಾಗ ಹೋಗ್ಯಾರ್ರಿ ಅವ್ರಿ. ಹೌದಾ? ಯಾಕಮ್ಮ? 55 ವರ್ಷ ನಡೀತೇವ್ರಿ ಅವ್ರ ಹೋಗಿ. ಎಷ್ಟು ಗಟ್ಟಿದ್ರಿ? ಇನ್ನೂ ಗಟ್ಟಿದ್ರಿ? ಅಯ್ಯೋ, ಏನ್ರಿ ನಮ್ಗೆ ಚಿಂತೆನ ಮಕ್ಕಳು ದುಡ್ದಾಕ್ತಾರ, ಊಟ ಮಾಡೋದು ಅಡ್ಡಾಡೋದು. ಆರಾಮದಿರಿ? ಆರಾಮದೀವಿ. ಏನು ಓದಿರಿ ನೀವು? 3ನೇತ್ತ ಅವಾಗ 3ನೇತ್ತ ಓದಿದ್ರಿ. ಅವಾಗ 3ನೇತ್ತ ಓದಿರಿ? ಸಾಲ ಇದ್ವು ನಿಮ್ಮ ಕಾಲದಾಗ? ಇದ್ದವ್ರಿ. ಈಗ ಎಂತ ಸಾಲಿ? ದೊಡ್ಡ ಸಾಲಿನ ಇದ್ದವ್ರಿ. ಈಗ ಬ್ರಿಟಿಷರು ಕಟ್ಟಿಸಿದ್ವು ಇದ್ವನ? ಬ್ರಿಟಿಷರು ಕಾಲದು. ಅಯ್ಯೋ, ಎರಡು ಕಡಿಸ್ಬೇಕ್ರಿ. ಆಗ ಆ ಗುಡಿಯಾಗಿಟ್ಟು ಈ ಗುಡಿಯಾಗಿಟ್ಟು ಕಡಿಸ್ಕೊಂತ ಅಡ್ಡಾಡಿದ್ರು. ಮತ್ತೆ ಗುಂಡಾರ್ದ ಕಲ್. ಹೌದೌದ್ರಿ. ಅಮ್ಮ, ನೀವು ಗಾಂಧೀಜಿ ನೋಡೀವ್ರಿ. ಎಲ್ಲಿ ನೋಡಿರಿ? ಯಾವ ಊರಾಗ ಬಂದಿದ್ರು? ಬಂದಿದ್ದರು. ಏನು ನಿಮ್ಮೂರಿಗೆ ಬಂದಿದ್ರ? ನಮ್ಮೂರಿಗೆ ಬಂದಿದ್ದರು. ಯಾವ ಊರು?
ಮಂಗಳೂರು. ಕುದುರೆಮೋತಿ ಮಂಗಳೂರು. ಓಹೋ, ನಾನು ಆ ಮಂಗಳೂರು ಅಂದ್ಕೊಂಡೆ. ಇಲ್ರಿ, ನಾವು ಅತ್ತನಾರ ಅಲ್ಲಿ ಇಲ್ಲೇರು ಕೊಪ್ಪಳದ. ಅವಾಗ ಗಾಂಧೀಜಿ ಬಂದಿದ್ರಲ್ಲ, ಅವಾಗ ಎದಕ್ಕೆ ಬಂದಿದ್ರು ಅವರು? ಎದಕ್ಕೆ ಬಂದಿದ್ರು ಯಾರಿಗೆ ಗೊತ್ತಿರಿ, ನಾವು ಸಣ್ಣಾರ ಅವಾಗ. ಓ, ನೋಡಿ ಆಟಕರೆ ಅವ್ರ ಕೂಡ ಮಾತಾಡಾರ. ಮತ್ತೊಂದು ಅವ್ರು ಏನಾಗ್ಬೇಕು ನಿಮ್ಗ? ಮಗ ಮಗ ಮಗನ? ಎಷ್ಟು ಮಕ್ಕಳಮ್ಮ ನಿಮ್ಗ? ಜಗ್ಗದ ಹುಡುಗ ಕೆಂದಾಡೆ. ಜಗ್ಗದವ ಎಷ್ಟದ ಬೇ ಅಮ್ಮ? ದುಡ್ದಾಕ್ತಾರ, ಅವ್ರನ್ನ ಲೆಕ್ಕ ಯಾಕೆ ಮಾಡಕ್ ಹೋಗ್ಬೇಕು ನಮ್ಗೆ? ನಮಗೆ ಒಂದು ರೊಟ್ಟಿ ಕೊಡ್ತಾರೆ, ಊಟ ಮಾಡ್ತೀವಿ, ಅಡ್ಡ. ಎಷ್ಟದ ಮಕ್ಳು? ಅಂದ ಅಡ್ದದ್ ಮಕ್ಳು ಎಷ್ಟು ಬೇಕಿಲ್ಲ, ಅವ್ರನ್ನ ಕೇಳ್ರಿ ಹೇಳ್ತಾರೆ ನೋಡಿ. ಎಷ್ಟಪ್ಪ? ನಾವು 500 to 600 ಜನ ಹಾಕೋರಿ. ಅವ್ರು ನಮಗೊಂದು ಪ್ರಶ್ನೆ ಮಾಡ್ಯಾರ, ನಿಮ್ಮ ಕಾಲದಾಗ ನೀವು ಏನು ಊಟ ಮಾಡಿ ಇಷ್ಟು ಗಟ್ಟಿ ಇದೀರಿ ಅಂತ ಕೇಳ್ತಾರ ಅವರು. ಮತ್ತು ನಮ್ಗೆ ಹೇಳ್ಬೇಕು ನೀವು. ನಮ್ಮದು ಈ ಹೈಬ್ರಿಡ್ ಇದ್ದಿಲ್ಲ ಬಿಡ್ರಿ ನಮ್ಮ ಕಾಲದಾಗ. ಹೈಬ್ರಿಡ್ ಇದ್ದಿಲ್ಲ? 5 ಕಳಸದ ತೆನಿ ಇದ್ವು ಅವಾಗ. 5 ಕಳಸ ಅಂತೇಳಿ ತೆನಿ ಜೋಳ ಅವನ್ ತಿಂದಿವ್ರಿ ನಾವು, ಇವನ್ ತಿಂದಿಲ್ಲ. ಹೈಬ್ರಿಡ್ ಅಮ್ಮ ನೆನಪಾಗತ್ತೆ ಈಗ ಅವನ್ನ ತಿನ್ಬೇಕಂತ ಆಸೆ. ಆದ್ರೆ ಏನು ಮಾಡಕ್ಕೆ ಬರುತ್ತೆ? ಅಯ್ಯೋ, ಎಲ್ಲಿದ್ರು ತರ್ಬೇಕು ಅವನ್ನ? ಸಿಗದೇ ಇಲ್ಲ. ಅವನ್ನ ಬೀಜನಾರ ಕಾಪಾಡ್ಕೊಂಬಂದಿಲ್ಲ ಈಗಿನ ರೈತರು. ಮುಪ್ಪಾಗೋದು ಅವು. ಹೌದು. ಮತ್ತು 40 30 ಜೋಳ ಬಂದು ತಿನ್ನಕ್ಕೆ ಹೋಗ್ತಾರೆ ಅವರು. ನಿಮ್ಮ ಕಾಲದಾಗ ಜೋಳ ಇಲ್ಲೇ ಮಾತಾಡಮ್ಮ ನಾನು ನಿನ್ನ ಜೊತೆ. ಈಗ ನೀನು ಸಣ್ಣ ಮಗು ಇದ್ದಾಗದಿ ನೋಡಿ. ಈಗ ಮಗು ವಯಸ್ಸಾಗ್ಬಿಡತ್ತೆ ನಿಮ್ದು, ಹೌದಿಲ್ಲ? ಹಿಂದಕ್ಕೆ ನಮ್ಮನ್ನು ಒತ್ತು ಲಾಲನೆ ಪಾಲನೆ ಮಾಡಿ ಪೋಷಣೆ ಮಾಡಿ ಬದುಕಿಸಿದ್ರಿ. ಈಗ ಒಳ್ಳೆ ಮಗುವಿನದ ಮನಸ್ಸು ನಿಮ್ಮದು ಬಂದ್ಬಿಡತ್ತೆ ಈಗ, ಹೌದಲ್ಲ? ನಾನು ಸ್ವಲ್ಪ ನೆನಪು ಮಾಡ್ಕೊಂಡು ಮಾತಾಡ್ರಿ ನನ್ನ ಜೊತೆಗೆ. ಆ ಕಡೆ ಈ ಕಡೆ ಲಕ್ಷ್ಯ ಕೊಡ್ಬೇಡ್ರಿ, ನಿನ್ನ ಜೊತೆ ಮಾತಾಡೋಣ ಅಂತಾನೆ ಬಂದೀನಿ ಈಗ. ಯಮ್ಮ, ನಿಮ್ಮ ಹಳೆಯ ಕಾಲದ ನೆನಪುಗಳನ್ನು ಮಾಡ್ಕೊಂಡು ನನ್ನ ಜೊತೆಗೆ ಹಂಚಿಕೆ, ನೀವು ಹೆಂಗೆ ಬದುಕಿದ್ರಿ ಅವಾಗ ಅನ್ನೋದು. ಅವಾಗ ಸುಮ್ಮನೆ ದುಡ್ದ ಬದುಕ್ತಿದ್ರಿ. ದುಡಿನಿದ್ದು ದುಡ್ದು ಬದುಕ್ತಿದ್ರು. ಮತ್ತೆ ಇಲ್ಲಿ ಎಲ್ಲಿದ್ದರು? ಅಲ್ಲಮ್ಮ, ನೀವು ಶಾಲೆಗೆ ಹೋಗಿರಿ 3ನೇ ತಕ್ಕ. ನೀವು ಏನೇನು ಕಲ್ತೀರಿ ಆಗಿನ ಕಾಲದಾಗ? ಅವಾಗ ಪೊಣೆ, ಪಾವು, ಮುಕ್ಕಾಲು ಓಸಿದ್ದು ರೀ ಅವಾಗ. ಇಂಥವಿದ್ವ ನಿಮ್ಮ ಕಾಲದಾಗ? ಹೌದ್ರಿ. ಲೆಕ್ಕಕ್ಕೆ ಉಲ್ಲಾಸ ಇತ್ತು ಅವಾಗ. ಅವನ್ನ ಕಲ್ತು ಬಂದು ಈಗ ಒಂದು 70-80 ವರ್ಷ ಅದು ಶಾಲೆ ಬಿಟ್ಟ ಮತ್ತೆ ಎಲ್ಲಿ ನೆನಪು ಇರ್ಬೇಕ್ರಿ? ನೆನಪ ಇಲ್ರಿ ನನಗೆ. ಮತ್ತು ನೆನಪು ಹೆಂಗಿರುತ್ತೆ ಅಜ್ಜಿ? ಇಷ್ಟು 105 106 ವರ್ಷ ಆದ್ರೂ ಗಟ್ಟಿದಿರಲ್ಲ, ಅದ ನಮ್ಮ ದೊಡ್ಡ ಸೌಭಾಗ್ಯ. ನಿಮ್ಮಂತ ನೋಡ್ತೀವಲ್ಲ ನಾವು. ಇಲ್ಲೇ ಗನ ಒದ್ದಾಡ್ತೀನಿ ಈಗ. ಕಷ್ಟ ಆಗತ್ತಲ್ಲ ಅಡ್ಡಾಡಕ್ಕೆ, ಗನ ತ್ರಾಸ. ಕಾಲದಾಗ ಐನದ ಬಗ್ಗೆ ಹೇಳ್ರಿ. ಓರಿ ಐನ ರೀ, ಅದ್ರ ಬಗ್ಗೆ ಹೇಳ್ರಿ ನಂಗೆ. ಹೆಂಗೆ ಮಾಡ್ತಿದ್ರಿ, ಏನು ಕತೆ ಅದು, ಎಷ್ಟು ಸೇರಿ ಅದೇನೋ ಗಡಿಗೆ ತುಂಬ ತುಂಬಿಕೊಡೋರು ಅಂತಲ್ಲ? ಹೌದು ರೀ. ಹೇಳ್ರಿ ಅದೇನಂತ. ಗಡಿಗ್ಯಾಗ, ಹಾಲಿನ ಗಡಿಗ್ಯಾಗ ವಾಟ ಇಟ್ಟು ಯಾರು ಹಾಲು ಕೊಡಕ್ಕೆ ಬಾ ಅಂದ್ರೆ ಅದ್ರಾಗ ತುಂಬಿ ಕೊಟ್ಟು ಕಳಿಸಿಬಿಡಾರ್ರಿ ಅವಾಗ. ನಮ್ಮ ತಾಯಾರು ಕಳಿಸಿದ್ರು. ಎದ್ರಾಗ? ವಾಟೆ ಇವು ಚಾಕುಡಿ ತುಂಬಿಕೊಟ್ಬಿಡ್ತಿದ್ರಿ? ಬೆಣ್ಣೆ ಅಲ್ರಿ, ಹಾಲು ಕೊಡ್ತಿದ್ರು. ಹಾಲು ಮಜ್ಜಿಗೆ ಕೊಡ್ತಿದ್ರು. ಗಿಡಕ್ಕ ಅವ್ರು ಐನದ್ದವ್ರ ಮನೆಗೆ ಇರ್ತಿದ್ದಿಲ್ಲ, ಮಜ್ಜಿಗೆ ಅಷ್ಟು ಮಜ್ಜಿಗೆ ಕುಡ್ಸಾರೆ. ಯಾರ ಮನೆಗಾರ ಹೋದ್ರೆ ತಂಬಿಗಿನ ಗಡಿಗೆ ತುಂಬಿ ಕೊಟ್ಬಿಡಾರ. ಮಜ್ಜಿಗೆ ಮಾಡ್ತಿದ್ರಿ. ಎಷ್ಟು ಆಕಳ ಎಷ್ಟು ಎಮ್ಮೆ ಇರ್ತಿದ್ವು ನಿಮ್ಮ ಕಾಲದಾಗ? ತಮ್ಗೆ ಎಷ್ಟು ಬೇಕಕ್ಕವ ಅಷ್ಟು. ನೀವು ಗಾಂಧೀಜಿನ ಹತ್ತಿರದಿಂದ ನೋಡಿರಿ ಕಣ್ಣಾರೆ? ಕಣ್ಣಾರೆ ಹೆಂಗಿದ್ದೆಮ್ಮ? ಮುದುಕ ಹಿಂಗ ಇದ್ದ. ಚಸ್ಮಾ ಹಾಕ್ಯಂಬರ್ತಿದ್ರ? ಚಸ್ಮಾ ಹಾಕ್ಯಂತಿದ್ರು. ಕೋಲ್ ಹಿಡ್ಕೋತಿದ್ರ? ನಿಮ್ಗೂ ಐತಿ? ನಮ್ಗೆ ಈಗ ಕಳಿಸ್ಯಾರ ಅವ್ರು. ಈಗ ಕಳಿಸ್ಯಾರ. ಬಾರಿ ಅಮ್ಮ, ನೀವು ರಜಾಕ್ ರಾವಳಿಯನ್ನ ನೋಡಿರನ? ಪಟಾಣ್ರು ರಜಾಕರು ಅಂತ ಬರ್ತಿದ್ದೀರಿ ಅವಾಗ. ಮಳೆಗೆ ಮೇಲೆ ಮಳೆಗೆ ಹತ್ತಿ ಮನ್ಯಾಗ ಇದ್ದವ್ರು ಉಸರು ಮಳೆಗೆ ಹತ್ತಿ ಕಲ್ಲು ಕುಟ್ರಿ ಹಾಕ್ಯಂಡು ಕುಂದ್ರರು ಅವ್ರಿಗೆ ಒಯ್ಯಾಕ. ಯಾಕ
ಯಾಕೆ ಹೋಗಿತ್ತಿದ್ರು ಅವ್ರಿಗೆ? ಬಡ್ದಾಡ್ಸಕ್ ಬರ್ತಿದ್ರಿ ಅವರು. ಅವ್ರು ಜಗಳ ಮಾಡಕ್ ಬರೋರು? ಜಗಳ ಮಾಡಕ್ ಬರೋರು. ಹಂಗ ಆಟ ಅಂತೂ ನೋಡಿರಿ ಅದನ್ನ ಕಣ್ಣಾರೆ. ನೀವು ಹೋಗ್ದಿರ? ನಾವು ಒಯ್ಯಕ್ಕೆ ಹೋಗಿದ್ದಿಲ್ರಿ, ನಾವು ಸಣ್ಣರಿ ಅವಾಗ. ಅಂಜೋರ ನಾವು ಹಿರಿಯರೆಲ್ಲ. ನಮ್ಮ ತಂದೆ ತಾಯಿ ಇದ್ರು, ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ಮಳಿ ಮೇಲೆ ಮಲಗಿಸ್ತಿದ್ರು. ಭಯದಾಗಿದ್ದೀರ ನಾವಾಗ? ಭಯದಾಗ ಬರೇ ಅಂಜಿಕೆ ಒಳಗೆ ಬದುಕಿರಿ. ಅವ್ರು ಎಲ್ಲಿ ಬಂದು ಬಡಿತಾರ ಏನು ಗುಂಡು ಹೊಡಿತಾರ ಈ ಭಯದೊಳಗೆ ಬದುಕಿರಿ. ಯಮ್ಮ, ಹಿಂದಕ್ಕೆ ನೀವು ನೋಡಿದ್ರಿ ಕಾಲ, ಮತ್ತು ಈಗಲೂ ನೋಡ್ತೀರಲ್ಲ, ಏನು ವ್ಯತ್ಯಾಸ ಕಾಣಿಸುತ್ತೆ ನಿಮ್ಗೆ? ಈಗೆಂತ ಏನ್ರಿ, 2 ಅಣ್ಣಕ್ಕೆ 3 ಸೇರ್ ಬೆಲ್ಲ ಕೊಡೋರು ಅವಾಗಿನ ಕಾಲದಾಗ. ಈಗ ಕೊಟ್ಟಾರ 40 ರೂಪಾಯಿಗೆ 3 ಸೇರ್ ಬೆಲ್ಲ ಕೊಡೋರು. ಯವ್ವ, ನೋಡಿ ನಿನ್ನ ಮಾತು ಕೇಳಿದ್ರೆ ನಂಗೆ ಭಾಳ ಖುಷಿ ಅನ್ನಿಸ್ತು. ಮತ್ತು ನೀವು ಸಂತಿ ಮಾಡ್ತಿದ್ರಲ್ಲ ಅವಾಗ, ಹಂಗಾರೆ ಸಂತಿ ಹೆಂಗೆ ಮಾಡ್ತಿದ್ರಿ ಹೇಳ್ರಿ? ಹೇಗೆ ಮಾಡ್ತಿದ್ರು ಅವಾಗ, ಹಿರಿಯರು ಇದ್ದರು ಮನೆಗೆ. ನಿಮ್ದು ನೆನಪಿಗೆ ಮಟ್ಟಕ್ಕೆ ದೊಡ್ಡವರು ಆದ್ಮೇಲೆ ಶಕ್ತಿ ಮಾಡಿರಲ್ಲ, ಅದು ಎಷ್ಟಕ್ಕೆ ಮಾಡ್ತಿದ್ರಿ? 2 ಬಿಲ್ಲಿಗೆ 1 ಸೇರು ಹಸಿಮೆಣ್ಸಿಕಾಯಿ, 2 ಬಿಲ್ಲಿಗೆ ಬದ್ನಿಕಾಯಿ. ಬಿಲ್ಲಿ ಇದ್ವಲ್ಲ ಅವಾಗ, ದಿಲ್ಲಿ ಕಾಲದಾಗ ಇದ್ದವ್ರು ನಾವು ದಿಲ್ಲಿ ಮುದೀಗ ಮತ್ತೆ ಏನೇವಾ ಬರೇ 2 ಅಣ್ಣದಾಗ ಶಾಂತಿ ಮುಗಿದು ಬಿಡೋದು. ಅದು 2 ಅಣ್ಣೆ ಅಂದ್ರೆ ದೊಡ್ಡ ರೊಕ್ಕನೇ. ದೊಡ್ಡ ಯಾರು ದೊಡ್ಡ ಎಲ್ಲರು 10 ಪೈಸೆ ಇದ್ವಲ್ಲ ಅಂಥವು. ಏನೇನು ಮಾಡ್ತಿದ್ರಿ ಶಂತಿ? 2 ಬಿಲ್ಲಿದು ಮಾಡ್ತಿದ್ರು ಅಂತ ಹೇಳ್ತಲ್ರಿ. ತರಕಾರಿ ಏನೇನು ತಗೊಂತಿದ್ರಿ? ಬದ್ನಿಕಾಯಿ, ಹೀರೆಕಾಯಿ ಎಲ್ಲ ಇದ್ರವ್ರಿ ಅವಾಗಿನ ಕಾಲದಾಗ ಅದಾವು. ನನಗೆ ಅದನ್ನ ಕೇಳೋದು ಇಷ್ಟ, ನಿನ್ನ ಮಾತಾಡ್ಸೋದು ಅಲ್ಲ. ಈಗ ಅದ ಬದ್ನಿಕಾಯಿ ನಾನು ತಿಂದು ಬದುಕೀನಿ, ಅದ ಬದ್ನಿಕಾಯಿ ನೀವು ತಿಂದು 106 ವರ್ಷ ಬದುಕಿದ್ರಿ. ನಾನು ಈಗ ನಾನು ಮುದುಕಿದ್ದಾಗದಿ ನೋಡಿ, ನೀನು ಸಣ್ಣ ಹುಡುಗಿದ್ದಾಗಿದೀಯವ್ವ. ಅದಕ್ಕೆ ನಿನ್ನ ವಯಸ್ಸಿನ ಗುಟ್ಟು, ಆರೋಗ್ಯದ ಗುಟ್ಟು ಏನು, ನೀವು ಹೆಂಗ ಯಾವ ರೀತಿ ಆಹಾರ ಪದ್ಧತಿ ಏನೈತಿ ನಿಮ್ದು ಕೇಳೋಣ ಅಂತ ಅದು ಆಸೆ. ಇಲ್ಲ, ನಾವು ಇದ್ದದ್ದು ಊಟ ಮಾಡ್ತಿದ್ವಿ ಬಿಡಿ. ಅಲ್ಲ, ನಮ್ಮ ಕಾಲದಲ್ಲಿ ಬಿಳೆ ಅಕ್ಕಿ, ಕೆಂಪು ಟಮಟಿ ಸಾರು ನಮ್ದು. ನಿಮ್ಮದು ಕೆಂಪಕ್ಕಿ ಇದ್ದವ್ರಿ ಅಲ್ಲಿ ಅವಾಗ. ಇದು ಮಾತು. ಮತ್ತೆ ನಮಗೆ ಎಲ್ಲೈತಿ ಕೆಂಪಕ್ಕಿ, ಬೆಳ್ಳಂದಕ್ಕಿ. ನಾವು ಕೆಂಪಕ್ಕಿ ಇದ್ದವ್ರಿ. ಕೆಂಪಕ್ಕಿ ಊಟ ನಿಮ್ಗೆ ಗಟ್ಟಿ ಆರದು ಗನ ರುಚಿ ಆಗೋದ್ರಿ ಅದು ಅನ್ನ. ಗನ ರುಚಿ ಇರೋದ್ರಿ. ಈಗಿಲ್ಲ ಅವು, ಇಲ್ರಿ ಅವು. ಅವನ್ನ ಯಾರು ತಗೋಕೆ ಕೆಂಪಕ್ಕಿ. ಭಾಳ ಚಂದ ಮಾತಾಡ್ತೀವ ನೀನು. ಏನಯ್ಯಪ್ಪ, ಇಲ್ಲ ಭಾಳ ಚಂದ ಮಾತಾಡ್ತೀರಿ ನೀವು. ನಿಮ್ಮ ಮಾತು ನೋಡು ಕಿವಿ ಕೇಳ್ತಾವ್ರಿ. ಇವು ಸ್ವಲ್ಪ ಮಂಜ ಇಲ್ಲ, ಅವು ಬರೋಬ್ಬರಿ ಅದಾವ್ರಿ. 3ನೇ ತರಗತಿವರೆಗೆ ಸಾಲಿ ಕಲ್ತ್ರ, ಆಮೇಲೆ ಸಾಲಿಗೆ ಹೋಗ್ಲಿಲ್ಲ, ಸಾಲಿ ಇದ್ದಿಲ್ಲ. ಇಲ್ರಿ, ಆಮೇಲೆ ನಮ್ಮ ತಂದೆ ತಿರ್ಕೊಂಡನ್ರಿ ಅವಾಗ. ನಮ್ಮ ತಾಯಾರು ಬಿಡಿಸಿಬಿಟ್ರು. ಮತ್ತೆ ಹೆಂಗ್ ಮಾಡಿದ್ರಿ ಆಮೇಲೆ? ಮತ್ತೆ ಹೋಗಿಲ್ಲ. ಮತ್ತೆ ಇದಕ್ಕೆ ದನ ಕಾಯಕ ಆಕಳ ಪಾಕಳ ಇದ್ದು ಅಂತ ಹೊಡ್ಕೊಂಡು ಹೋಗಿದ್ವಿ. ಆಕಳ ಕಾಯಕ, ಮತ್ತು ಅದನ್ನ ಮೇಯ್ಸ್ಕೊಂಬರಕ್ಕ, ಮೇವು ತರಕ, ಹಾಲು ಯಾರಿಗಾರ ಒಂದು ದಿವಸ ಹಾಲು ಕೊಡಕ್ಕ ಇಂಥದ್ದು ಅಡ್ಡಾಡ್ತಿದ್ರಿ. ಮತ್ತೆಲ್ಲಿ ಬರ್ಬೇಕ್ರಿ? ನೀವು ಬ್ರಿಟಿಷರ ಅವಳಿನೂ ನೋಡಿದ್ರಿ, ಗಾಂಧಿ ತಾತನೂ ನೋಡಿದ್ರಿ, ಹೌದಾ? ನೋಡಿ. ಆಮೇಲೆ ಈಗ ನಿಮ್ಮ ಕಾಲದೊಳಗೆ ಈಗಂತೂ ನಮ್ಗೆ ನೋಡಿ, ಈಗ ನೋಡಿ ಇಲ್ಲಿ ಬೆಳಕು, ಲೈಟ್ ಅದಾವು, ಟಿವಿ ಅದಾವು, ರೇಡಿಯೋ ಅದಾವು. ನಿಮ್ಮ ಕಾಲದಾಗ ಇಲ್ರಿ. ಚಿಮ್ಣ ಹಚ್ಕೊಂಡು ಅಡುಗೆ ಮಾಡ್ಬೇಕು, ಚಿಮ್ಣ ಹಚ್ಕೊಂಡ ಗಾಡಿ ಪಡಿ ಸಾರಿಸ್ಬೇಕು, ಎಲ್ಲದೂ ಚಿಮ್ಣದ ಮೇಲೆ ಕೆಲಸ. ಬರೀ ಚಿಮ್ಣಿ ಮೇಲೆ. ಚಿಮ್ಣಿ ಸಿಗ್ತಿತ್ತನ್ರಿ ಅವಾಗ? ಜಗ್ ಸಿಗ್ತೈತ್ರಿ. ಹೌದಲ್ಲ? ಈಗ ಎಲ್ಲಿ ಬರೋಕೆ ತಗೋತಾನೆ ಏಮ್ಮ ಓಡೋದು. ರೇಡಿಯೋ ಇದ್ವ ನಿಮ್ಮ ಕಾಲದಾಗ? ಅವು ಇದ್ದಿಲ್ಲ. ಅವು ಇದ್ದೆ. ಮತ್ತು ಯಾವಾಗ ಬಂದು ರೀ ರೇಡಿಯೋ? ಮತ್ತು ಭಾಳ ಸಿಕ್ ಬಂದವು ರೀ. ಭಾಳ ದಿವ್ಸ. ಅವ ಫೋನಾಗಿರಪ್ಪ ಅಂತ ಬರ್ತದವಲ್ಲ, ತಿರುವವು. ಇವ್ರು ಗೊತ್ತಾ? ಅವ್ರಿಗೇನು ಗೊತ್ತ್ರಿ, ಅವ್ರು ನೋಡಿಲ್ಲ, ಅವನ್ನ ನೋಡಿಲ್ಲ. ಅವು ಆಮೇಲೆ ರೇಡಿಯೋ ಬಂತು. ಇತ್ತೀಚೆಗೆ ಕೇಳಿಸ್ಕೊಂಡ್ರಲ್ಲ ಫಸ್ಟ್ ರೇಡಿಯೋ ಹಾಡು ಕೇಳ್ತಲ್ಲ, ಅವಾಗ ಅದು ನಿಮ್ಗೆ ಏನು ಅನ್ನಿಸ್ತೆ? ಅವಾಗ ನೀವು
ಫಸ್ಟ್ ಬಂತಪ್ಪ ಅದು ಅಲ್ಲಿ ನಿಂತ್ಕೊಂಡಾಗ ನೋಡೋದು ಹೋಗೋದ್ರಿ ಅವ ಕೇಳೋದು ಅದು, ನಮ್ದೇನ್ ಕೇಳೋದು, ಬರೀ- ಕೇಳತೈತೆ ಬರೀ ಕೇಳೋದು ಈ ಹಾಡ್ತೈತೆ ನೀವು ನೋಡೋಣ ತೊಗೊಂಬಂದ್ರೇನು ರೇಡಿಯೋ? ಎಲ್ಲವೂ ಬಂದು ಹೋಗ್ಯಾವ ನಮ್ಮ ಕಡೆ ಏನು ಮಾಡೋಣ ಇವ್ರು ಏನು ಆಗ್ಬೇಕು ನಿಮ್ಗೆ? ಮಕ್ಕಳ ಅವರು ಇವರು ಮಕ್ಕಳ ನೋಡು ಜಗ್ಗು ಮಂದಿ ಅದಾವ ನೀವು ಜಗ ಮಕ್ಕಳು ಮರಿ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರೂ ಅದಾರೆ. ಅವ್ರನ್ನ ಮಾತಾಡ್ಸೋಣ ಬಂದಾರಲ್ಲ ಈಗ. ಎಲ್ಲ ಕಂಡು ಯಾಕೆ ಕೆಮ್ತಾರಲ್ಲ? ನೀರು ಪಾಪ ನೀರು ನೋಡವ್ರು ಯಮ್ಮ ನೀನು ಒಂದು ಕೆಮಕ್ ಅಂತ ಕೆಮ್ಮಲಿಲ್ಲ, ನಮಗೆ ಬರಗಲ್ಲ ಕೆಮ್ಮು. ನಿಮಗೆ ಕೆಮ್ಮಿಲ್ಲ, ನೀವು ಒಟ್ಟ ದವಾಖಾನಿಗೆ ಹೋಗಿರೇನೆ? ಹೋಗಿವ್ರಿ ಹೋಗಿರಿ? ಹಾಂ ನಿಮ್ಮ ಕಾಲದಾಗಿದ್ದು ದವಾಖಾನಿ? ಅವಾಗೆಲ್ಲಿ ಬರ್ಬೇಕ್ರಿ? ನೋಡಿ ನಿನ್ನ ನೋಡು ಮಗ ಹೆಂಗೈತೆ. ದವಾಖಾನಿ ಎಲ್ಲಿ ಬರ್ಬೇಕು ಮತ್ತು ಹೆಂಗೆ? ಮತ್ತು ಅವಾಗ ಯಾರಿಗಾರು ಜಡ್ಡು ಜಡ್ಡು ಬಂದ್ರ ಇವನು ಚುಡ್ಚಿ ತಪ್ಪಲ ಬೆಳ್ಳುಳ್ಳಿ ಎಲಿ ಕೊಡಾರಂತಾವ ಜ್ವರ ಪರ ಬಂದ್ರು ಅಂಥವು ಅಂತ ತಿಂತಿದ್ರೆ ಆರಾಮಾಗಿ ಬಿಡೋರು ನೀವು? ಆರಾಮಾಗಿ ಬಿಡ್ತೈತ್ರಿ ಅದು. ಈಗ ಎಲ್ಲೈತ್ರಿ, ಯಾವಾಗ ಬಂದು ಬಿಡ್ತಿದ್ರು. ತೆಳ್ಳು ಬಂದ್ರೆ ಏನು ಮಾಡ್ತಿದ್ರಿ? ಇಲ್ಲಿ ಬಂದ್ರೆ